ಎಲ್ರಿಗೂ ನಮಸ್ಕಾರ. ಈ ವಿಶೇಷ ಸಂಚಿಕೆಯ 3ನೇ ಭಾಗಕ್ಕೆ ತಮಗೆಲ್ಲ ಸ್ವಾಗತ. ನಾನು ಸ್ವಲ್ಪ ಜೋರಾಗಿ ಮಾತಾಡಬೇಕು ಅನಿಸುತ್ತೆ, ನಿಮಗೆ ಕೇಳಿಸ್ತಾ ಇಲ್ಲ ಅನಿಸುತ್ತೆ, ಸಾರಿ. ಈ 3ನೇ ಸಂಚಿಕೆಯಲ್ಲಿ ಮೊದಲು ಗುರುಭ್ಯೋ ನಮಃ, ಓಂ ಕ್ರೀಂ ಕಾಳಿಕಾಯ ನಮಃ ಓಂ. ಈ 3ನೇ ಸಂಚಿಕೆಯಲ್ಲಿ ನಾನು ಅಲ್ಲಿ ಹೋದಂತಹ 13ನೇ ದಿವಸ ಹೋಗಿ ಅಲ್ಲಿ ಸೆಟ್ಲಾಗಿ 90% ಆಫ್ ದ ಪೀಪಲ್ ಮೂವ್ ಟುವರ್ಡ್ಸ್ ಲೈಟ್, ಅಲ್ಲಿ ಹೋಗಿ ಸೆಟ್ಲಾದ ನಂತರ ಆಗುವಂಥ ವಿದ್ಯಮಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹೋಗಿ ಅಲ್ಲಿ ಪೂರ್ತಿ ನಮ್ಮ ಜೀವನ ಈ ನಮ್ಮ ಕಳ್ಕೊಂಡು ಹೋಗಿದ್ದೀವಲ್ಲ ಆ ಜೀವನ, ಅದರ ಬಗ್ಗೆ ನಾವು ಒಂದು ವಿಶ್ಲೇಷಣೆ ನಡೆಯುತ್ತಲ್ಲಿ. ನಮ್ಮ ಜೀವನ ಹೇಗಿತ್ತು, ನಮ್ಮ ಜೀವನನ ಪೂರ್ತಿ 30,000 40,000 ಅಡಿ ಪಿಕ್ಚರ್ ಥರ ಒಂಥರ ತೋರಿಸೋ ಥರ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದಾದಮೇಲೆ ನಮ್ಮ ಜೊತೆ 4ರಿಂದ 5 ಆತ್ಮಗಳು ಕೂತ್ಕೊಳ್ತವೆ. ಅಂದರೆ ಅವರೆಲ್ಲ ಹಿರಿಯ ಚೇತನಗಳು, ಅವರೆಲ್ಲ ಅಲ್ಲೇ ಪರ್ಮನೆಂಟಾಗಿರುವಂಥ ಆತ್ಮಗಳು ಕೂತ್ಕೋತವೆ. ಆತ್ಮಗಳು ಕೂತ್ಕೊಂಡು ಏನು ಹೇಳ್ತಾರೆ ಅಂದರೆ, ಇವಾಗ ನೋಡಪ್ಪ, ಈ ಜನ್ಮದಲ್ಲಿ ನೀನು ಮಾಡಿರೋಂತಹ ಪಾಪ ಕರ್ಮಗಳು ಇದು, ನೀನು ಅದನ್ನು ಹೊತ್ಕೊಂಡು ಇಲ್ಲಿಗೆ ಬಂದಿದೆಯಾ. ಇವಾಗ ಇದನ್ನು ನೀನು ಪುನರ್ಜನ್ಮದಲ್ಲಿ ಹೋಗಿ ಮತ್ತು ಇನ್ನೊಂದು ಜನ್ಮದಲ್ಲಿ ಹೋಗಿ ಇದನ್ನೆಲ್ಲ ಸವಿಸ್ಬೇಕು, ಇದನ್ನೆಲ್ಲ ಕಳಿಬೇಕು. ಕಳಿಯೋಕ್ಕೋಸ್ಕರ ನಿನ್ನ ಹತ್ರ 3 ಆಪ್ಷನ್ ಇದೆ. 3 ಬೆಸ್ಟ್ ಆಪ್ಷನ್ ಇದೆ, 3 ವರ್ಸ್ಟ್ ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ನಲ್ಲಿ ನಿನಗೆ ಒಂದು ಸ್ವಲ್ಪ ಬೇಗ ಮುಗಿದೋಗುತ್ತೆ, ಈ ಪಾಪಕರ್ಮಗಳೆಲ್ಲ ಬೇಗ ಮುಗಿದೋಗುತ್ತೆ. ಬೆಸ್ಟ್ ಆಪ್ಷನ್ನಲ್ಲಿ ಅಂದರೆ ನಿನ್ನ ಲೈಫ್ ಚೆನ್ನಾಗಿದ್ರೂ ನಿನ್ನ ಈ ಪಾಪಕರ್ಮಗಳನ್ನ ನೀನು ಕಡಿಲೇಬೇಕು. ಆ ಬೆಸ್ಟ್ ಆಪ್ಷನಲ್ಲಿ ನಿನ್ನ ಲೈಫ್ ಲಾಂಗಿವಿಟಿ ಇರುತ್ತೆ. ಅದರಲ್ಲೂ 3 ಟರ್ಮಿನಲ್ಸ್ ಇರುತ್ತೆ. 3 ಟರ್ಮಿನಲ್ಸಲ್ಲಿ ನೀನು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೊಂಡು ಇಲ್ಲಿಗೆ ವಾಪಸ್ ಬರ್ಬೋದು. ಆ ಥರ ಒಂದು ಬೋಧನೆ ಹೇಳ್ತಾರೆ. ಸಪ್ತ ಲೋಕಗಳಲ್ಲಿ ಮೇಲಿರುವಂತಹ ಅಥವಾ ಪೂರ್ತಿ ಈ ಕಾಸ್ಮಾಸ್ ಯೂನಿವರ್ಸಲ್ಲಿರುವಂತಹ ಸಪ್ತ ಲೋಕಗಳಲ್ಲಿ ಈ 4ನೇ ಲೋಕದಿಂದ ಮನುಷ್ಯನ ಒಂದು ಯೋನಿ ಪ್ರಾರಂಭ ಆಗುತ್ತೆ. 1ನೇದು 2ನೇದು 3ನೇದು ಪಶುಗಳಿಗೆ, ಜೀವಜಂತುಗಳಿಗೆ, ಪಕ್ಷಿಗಳಿಗೆ, ಅದಕ್ಕೆಲ್ಲದಕ್ಕೂ ಸೀಮಿತವಾಗಿದೆ. 4ನೇ ಮನೆಯಿಂದ 4ನೇ ಲೋಕದಿಂದ ಅಥವಾ 4th ಪ್ಲೇನ್ ಅಂತ ಏನು ಹೇಳ್ತೀವಿ, ಅದರಿಂದ ಮನುಷ್ಯನ ಒಂದು ಜೀವನ ಮರಣದ ಒಂದು ಸೈಕಲ್ ಪ್ರಾರಂಭ ಆಗುತ್ತೆ. ಸೊ ಒಬ್ಬ ಮನುಷ್ಯ ಅಕಸ್ಮಾತ್ ಏನಾದರೂ ಈ ಜನ್ಮದಲ್ಲಿ ಚೆನ್ನಾಗಿ ಪುಣ್ಯವನ್ನು ಗಳಿಸಿ, ಯಾರನ್ನೂ ನಿಂದಿಸದೆ, ಯಾರಿಗೂ ಮೋಸ ಮಾಡದೆ, ಕಳ್ಳತನ ಮಾಡದೆ, ಕೊಲ್ಲದೆ, ಅಥವಾ ಬೇರೆ ಯಾವುದಾದ್ರೂ ಹೆಣ್ಣಿಗೆ ದೈಹಿಕವಾಗಿ ಮಾನಸಿಕವಾಗಿ ಶೋಷಣೆ ಕೊಡದೆ ಅವನು ಒಂದು ಕ್ಲೀನಾಗಿ ಮೇಲೆ ಹೋದ ಅಂದರೆ, ಅವನ ಅಕಸ್ಮಾತ್ ಏನಾದರೂ 4th ಪ್ಲೇನಿಂದ ಬಂದಿದ್ದ ಅಂದರೆ ಅವನಿಗೆ 5th ಪ್ಲೇನಿಗೆ ಪ್ರಮೋಷನ್ ಆಗುತ್ತೆ. ಅದರ ಜೊತೆಗೆ ನಮ್ಮ ಜೊತೆ ಹುಟ್ಟಿದಂತಹ ಸ್ಪಿರಿಟ್ ಗೈಡ್ಸ್ ಏನಿದ್ದಾರೆ ಅವ್ರಿಗೂ ಒಂದು ಪ್ರಮೋಷನ್ ಸಿಗುತ್ತೆ. ಅವರು ನಮ್ಮನ್ನು ಜೀವನ ಪರ್ಯಂತ ಬೇರೆ ಬೇರೆ ವಿಪತ್ತುಗಳಿಂದ, ಬೇರೆ ಬೇರೆ ಇದರಿಂದ ಕಾಪಾಡ್ತಾನೆ ಇರ್ತಾರೆ. ಅದರ ಜೊತೆಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನು ಹೇಳ್ತೀವಿ ನಾವು ಸೈನ್ಸ್ ಪ್ರಕಾರ, ಆ ಸೈನ್ಸ್ ಪ್ರಕಾರ ಆ ಸಬ್ಕಾನ್ಷಿಯಸ್ ಮೈಂಡ್ ಆದರೆ ಸ್ಪಿರಿಚುವಲಿ ಅದು ಸ್ಪಿರಿಟ್ ಗೈಡ್ಸ್ ಅದು. ಸೊ ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲೋ ಹೋಗಿದ ತಕ್ಷಣ ನಾವು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾ ಇರ್ತೀವಿ. ಒಂದು ಗಾಡೀಲಿ ಇದ್ದಕ್ಕಿದ್ದಾಗ ಯಾರೋ ಬಂದರು, ನಾವು ತಕ್ಷಣ ಬ್ರೇಕ್ ಹೊಡೆದು ನಿಲ್ಲಿಸ್ತೀವಿ. ಅವ್ರಿಗೂ ಏನೂ ಆಗಲಿಲ್ಲ, ನಮಗೂ ಏನೂ ಆಗಲಿಲ್ಲಪ್ಪ, ದೇವ್ರು ಕಾಪಾಡ್ದ ನಾವು ಅನ್ಕೋತೀವಿ. ಇದು ಆ್ಯಕ್ಚುಲಿ ಸ್ಪಿರಿಟ್ ಗೈಡ್ಸ್ ಹಿಂದ್ಗಡೆ ಎತ್ಕೊಂಡು ಕಾಪಾಡೋದು. ಇವರನ್ನು ಕನ್ನಡದಲ್ಲೇ ಹೇಳಬೇಕು ಅಂದರೆ ದೇವದೂತರು. ನಮ್ಮ ಹಿಂದೆ 2 ಅಥವಾ 3 ದೇವದೂತರು ಅಥವಾ 1 ದೇವದೂತ ಯಾವಾಗಲೂ ಪರ್ಮನೆಂಟಾಗಿ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಪರ್ಮನೆಂಟಾಗಿರ್ತಾರೆ. ಸೊ ಇದು ಇಷ್ಟ ಆಯಿತು. ಸೊ ಆಮೇಲೆ ಆ 4ನೇ ಪ್ಲೇನಲ್ಲಿರ್ತೀವಿ ನಾವು ಅಥವಾ 5ನೇ ಪ್ಲೇನಲ್ಲಿರ್ತೀವಿ. ನಮ್ಮ ಜೊತೆ ಡಿಸ್ಕಷನ್ಸ್ ಮಾಡಿ ನಮ್ಮನ್ನು ಯಾವ ಜನ್ಮಕ್ಕೆ ಸೆಲೆಕ್ಟ್ ಮಾಡಬೇಕು ಅನ್ನೋದರಲ್ಲಿ ಅವರು ಗೈಡೆನ್ಸ್ ಕೊಡ್ತಾರೆ. ಇನ್ನೊಂದು ಸತಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಯಮ, ಕಿಂಕರರು, ಗರುಡ ಪುರಾಣದ ಪ್ರಕಾರ ಅದೆಲ್ಲ ಇದೆ. ಅದು ಯಾರಿಗೆ ಅಂದರೆ ಕೊಂದವರಿಗೆ. ಅದು ಯಾರಿಗೆ ಅಂದರೆ ಹೆಣ್ಣುಮಕ್ಕಳ ಶೋಷಣೆ ಮಾಡಿ, ದೈಹಿಕವಾಗಿ ಅವ್ರಿಗೆ ಹಿಂಸೆ ಕೊಟ್ಟು, ದೈಹಿಕವಾಗಿ ಅವ್ರಿಗೆ ಅತ್ಯಾಚಾರ ಮಾಡಿ, ಬಲಾತ್ಕಾರ ಮಾಡಿ ಸಾಯಿಸಿದವ್ರನ್ನ, ಅಂಥವ್ರಿಗೆ ಖಂಡಿತ ಈ ಸ್ಪಿರಿಟ್ ಗೈಡ್ಸೇ ಯಮಕಿಂಕರರಾಗಿ ಕಾಣಿಸ್ಕೋತಾರೆ. ವೈತರವಣಿ ನದಿ ಅಲ್ಲಿ ಹೋಗಿ ಮುಳುಗಿಸೋದು ಅದೆಲ್ಲ ಇದೆ. ಅದು ಯಾರಿಗೆ ಅಂದರೆ ಅಂಥವ್ರಿಗೆ, ಕಡು ಪಾಪಿಗಳಿಗೆ, ಸಿಕ್ಕಾಪಟ್ಟೆ ಮೋಸ ಮಾಡಿರೋರಿಗೆ, ಹಣದ ವಿಷಯದಲ್ಲಿ ಮೋಸ ಮಾಡಿರೋರಿಗೆ ಎಲ್ಲರಿಗೂ ಒಂದೊಂದು ಶಿಕ್ಷೆ ಅಂತ ಸಪ್ರೇಟಾಗಿ ಗರುಡ ಪುರಾಣದಲ್ಲಿ ಏನು ಹೇಳಿದೆ ಅದು ಖಂಡಿತ ಇದೆ. ಅದು ಆ ಜನಗಳಿಗೆ. ಬಟ್ ನಾರ್ಮಲ್ ಜನಗಳಿಗೆ ಈ ಥರ ಒಂದು ವಿಶೇಷತೆ ಕಾಯುತ್ತೆ ನಮ್ಮನ್ನು. ಸೊ ಹಿರಿಯ ಚೇತನಗಳು, ಹಿರಿಯ ಆತ್ಮಗಳು, ಫಾರ್ ಎಕ್ಸಾಂಪಲ್ 5ನೇ ಮನೆಯಲ್ಲಿರುವಂಥ ಹಿರಿಯ ಆತ್ಮಗಳು ನಮ್ಮ ಜೊತೆ ಸಮಾಲೋಚನೆ ಮಾಡಿ ನಮಗೆ ಬೆಸ್ಟ್ ಡೆಸಿಷನ್ ಯಾವುದು ಅಂತ ಹೇಳ್ತಾರೆ.
ಹೇಳಿದವಾಗ ಅಗೇನ್ ನಮ್ಮ ಫ್ರೀ ವಿಲ್ಲು, ನಮ್ಮ ಒಂದು ಚಾಯ್ಸ್ ಅದು. ನಾವು ಹೋಗಬೇಕಾ ಅಥವಾ ನಾವು ಇಲ್ಲೇ ಇರಬೇಕಾ ಅಂತ. ಅಲ್ಲೇ ಇದ್ದರೆ ಯಾರೂ ನಿನ್ನನ್ನು ಹೋಗು ಅಂತ ಯಾರೂ ಫೋರ್ಸ್ ಮಾಡೋಲ್ಲ. ಅಲ್ಲಿ ಯಾವುದೇ ಥರದ ಫೋರ್ಸ್ ಇಲ್ಲ, ಅಲ್ಲಿ ಯಾವುದೇ ಥರದ ನಿರ್ಬಂಧನೆಗಳಿಲ್ಲ. ನೀನು ಎಷ್ಟು ವರ್ಷ ಬೇಕಾದರೂ ಇಲ್ಲಿರ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿನ ಟೈಮ್ ಸ್ಪೇಸ್ಗೂ ಅಲ್ಲಿನ ಟೈಮ್ ಸ್ಪೇಸ್ಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಸುಮಾರು ನಿಮಗೆ ಒಂದು 100 ವರ್ಷ ಅಂತ ಹೇಳಿದ್ರೆ ಅಲ್ಲಿ ಒಂದು ದಿನ, ಆ ಥರ ಟೈಮ್ ಸ್ಪೇಸ್ ಇರತ್ತಲ್ಲಿ. ಮತ್ತು ನಾವಿಲ್ಲಿ ಬಂದ್ಬಿಟ್ಟು ಭೂಮಿಗೆ ಬಂದು ನಮ್ಮ ಪಾಪ ಕರ್ಮಗಳನ್ನೆಲ್ಲ ಹೊತ್ತು ತಂದು ನಾವು ಅಕಸ್ಮಾತ್ ಏನಾದರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಪಾಪ ಕರ್ಮಗಳೆಲ್ಲ 50-60 ವರ್ಷದಲ್ಲೇ ಪೂರ್ತಿ ಸೌದೋಗುತ್ತೆ. ಆದರೆ ಅಲ್ಲಿ ನಾವಲ್ಲೇ ಇರ್ತೀವಿ, ನಾವು ಪಾಪ ಕರ್ಮಗಳನ್ನ ಸವ್ಸೋಕ್ಕೇನು ನನಗೇನು ಇದಿಲ್ಲ ಅಂತ ಹೇಳಿದವಾಗ, ನಾವು ಅಲ್ಲೇ ಇದ್ದವಾಗ ನಾವು ಸುಮಾರು 500 ವರ್ಷ ಇದ್ರೂ, ಅಂದರೆ 5 ದಿನ ಅಲ್ಲಿ ಲೆಕ್ಕ, 500 ವರ್ಷ ಈ ಭೂಮಿ ಪ್ರಕಾರ 500 ವರ್ಷ ಅಲ್ಲಿದ್ರೂ ನಮ್ಮದು 1% ಪಾಪಕರ್ಮ ಕೂಡ ಅಲ್ಲಿ ಕಳೆಯೋದಿಲ್ಲ. ಅಲ್ಲಿ ಕಳೆಯೋಕ್ಕೆ ತುಂಬ ಹೊತ್ತು ಬೇಕು. ನಾವು ಬಹಳ ಹಿರಿಯ ಚೇತನಗಳ ಜೊತೆ, ಹಿರಿಯ ಆತ್ಮಗಳ ಜೊತೆ ಇದ್ರೂ, ದೇವತೆಗಳ ಜೊತೆ ಇದ್ರೂ, ಅಲ್ಲಿ ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡಿದ್ರು, ಅಲ್ಲಿ ಬೇರೆ ಬೇರೆ ರೀತಿ ಕೆಲಸ ಮಾಡಿದ್ರು, ಯಾವುದೇ ರೀತಿ ಕೆಲಸ ಮಾಡಿದ್ರು ನಮ್ಮ ಪಾಪಕರ್ಮಗಳು ಅಷ್ಟು ಬೇಗ ಅಲ್ಲಿ ಕರಗಲ್ಲ. ಭೂಮಿಗೆ ಬಂದರೆ ನಮಗೆಲ್ಲ ಪಾಪಕರ್ಮಗಳನ್ನ ಕಳ್ಕೊಂಡು ನಾವು ವಾಪಸ್ ಹೋಗ್ಬೋದು. ಬಟ್ ನಮಗೇನಾಗುತ್ತೆ, ನಾವು ಬಂದಿದ್ದ ತಕ್ಷಣ ನಾವೆಲ್ಲ ಮರ್ತುಬಿಟ್ಟಿರ್ತೀವಿ. ಯಾಕಂದರೆ ಭಗವಂತ ಆ ಕಿಟಕಿನ ಮುಚ್ಚಿರೋದ್ರಿಂದ ನಮಗೇನೂ ಗೊತ್ತಾಗಲ್ಲ. ಪುನಃ ನಾವು ಪಾಪಕರ್ಮಗಳನ್ನೆಲ್ಲ ಮಾಡಿ ಪುನಃ ನಾವು ಕೊಳನೆಲ್ಲ ತುಂಬಿಸ್ಕೊಂಡು ಪುನಃ ವಾಪಸ್ ಹೋಗ್ತೀವಿ. ಪುನಃ ವಾಪಸ್ ಹೋದವಾಗ ಪುನಃ ಬಂದು ಪುನಃ ಹಾಗೆ ಮಾಡ್ತೀವಿ. ಸೊ ಆದಿಶಂಕರರು ಹೇಳಿರೋ ಥರ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಮರಣೆ ಜಠರೇಶಯನಂ. ಸೊ ಇವಾಗ ಒಬ್ಬ ಮನುಷ್ಯ ಚಾಯ್ಸ್ ಮಾಡ್ಕೋತಾನೆ. ಚಾಯ್ಸ್ ಮಾಡ್ಕೊಂಡಿದ್ದ ತಕ್ಷಣ ಆ ಮನುಷ್ಯನ ಅಥವಾ ಆತ್ಮನ ಆಸ್ಟ್ರಲ್ ಬಾಡಿನ ಹೇಗೆ ಕಳಿಸೋದು ಅಂತ ಒಂದು ಡಿಸೈಡ್ ಆಗುತ್ತೆ. ಮಳೆ ಮೂಲಕ ಅಥವಾ ಬೇರೆ ಯಾವುದೋ ಮೂಲಕ ಭೂಮಿಗೆ ಬರ್ತಾ ಇರುವಂಥ ಒಂದು ಬೇರೆ ಬೇರೆ ವಸ್ತುಗಳ ಮೂಲಕ, ಕಾಸ್ಮಾಸ್ ಎನರ್ಜಿ ಮೂಲಕ ಅದನ್ನು ಆ ಆಸ್ಟ್ರಲ್ ಬಾಡಿ ಅನ್ನೋದನ್ನು, ಆ ಆತ್ಮ ಅನ್ನೋದನ್ನು ಯಾವುದೋ ಒಂದು ಗಿಡದಲ್ಲೋ ಯಾವುದೋ ಒಂದು ಬೆಳೀತಾ ಇರೋ ಒಂದು ಫಸಲಿನಲ್ಲೋ ಹಾಕಲಾಗುತ್ತೆ. ಹಾಕಿದ ತಕ್ಷಣ ಅದು ಭತ್ತ ಆಗುತ್ತೆ. ಆ ಭತ್ತ ಯಾರೋ ತಿಂತಾರೆ, ಅದು ಯಾರೋ ಸೇರುತ್ತೆ, ಗಂಡ ಹೆಂಡತಿ ಇಬ್ಬರು ಸೇರ್ತಾರೆ. ಮತ್ತು ಅದು ಭತ್ತನೇ ಆ ಒಂದು ಚಿಕ್ಕದಾಗಿರುವಂಥ ಒಂದು ಆಸ್ಟ್ರಲ್ ಬಾಡಿನೇ ಒಂದು ಬಾಡಿ ಶೇಪ್ ತೊಗೊಳುತ್ತೆ. ಆ ಬಾಡಿ ಶೇಪ್ ತೊಗೊಂಡು ಪುನಃ ಜನ್ಮ ಪ್ರಾರಂಭ ಆಗುತ್ತೆ. ಇದು ಈ ರೀತಿ ಆಗುತ್ತೆ. ನೆಕ್ಸ್ಟು ಹೇಳ್ತಾ ಹೋಗಬೇಕಂದ್ರೆ ಇನ್ನೂ ಬಹಳಷ್ಟು ವಿಷಯಗಳಿದೆ, ಒಂದೊಂದಾಗಿ ಹೇಳ್ತೀನಿ, ಸಮಯ ಸಾಕಾಗಲ್ಲ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.